ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ದುರ್ಗಾ ಶಂಭು ಹತ್ರ ಬಂದಿರ್ತಾಳೆ. ಅಪ್ಪ, ನಿಂಗೆಲ್ಲ ಗೊತ್ತಿದೆ ಹೇಳಪ್ಪ ಅಂತ ಅಂಬಿಕಾ ಬಗ್ಗೆ ಕೇಳ್ತಾ ಇರ್ತಾಳೆ. ಅಂಬಿಕಾ ಅವರು ಅವ್ರ ಮನೆಯವ್ರ ಕಣ್ಣಿಗೆ ಕಾಣಿಸ್ದೆ, ನನ್ನ ಕಣ್ಣಿಗೆ ಯಾಕೆ ಕಾಣಿಸಿದ್ರು, ನಿನ್ನ ಕಣ್ಣಿಗೂ ಕಾಣಿಸಿದ್ರು, ಹಾಗಾದರೆ ನಮಗೂ ಅವ್ರಿಗೂ ಏನು ಸಂಬಂಧ ಅಪ್ಪ ಹೇಳು ಅಂತ ದುರ್ಗಾ ಕೇಳ್ತಾ ಇರ್ತಾಳೆ. ಅಲ್ಲೇ ನಿಂತಿದ್ದ ಅಂಬಿಕಾ, ಅಪ್ಪ ಇವತ್ತು ಅವಳಿಗೆಲ್ಲ ಸತ್ಯನೂ ಹೇಳ್ಬಿಡ್ತೀಯನಪ್ಪ ಅಂತ ಕೇಳ್ತಾರೆ. ಇದನ್ನೆಲ್ಲ ನೀವು ಹೇಳಿದ್ಮೇಲೆ ಅವಳಿಗೆ ತಡ್ಕೊಳೋ ಶಕ್ತಿ ಇದೆಯಪ್ಪ. ದುರ್ಗಾ ಎಷ್ಟು ದಿನ ಅವ್ರ ಅಕ್ಕನ ಹುಡುಕ್ತಾ ಇದ್ಲು, ಅವ್ರ ಅಕ್ಕ ನಾನೇ, ಅದು ನಾನು ಬದುಕಿಲ್ಲ ಅಂತ ಅವಳಿಗೆ ಗೊತ್ತಾದರೆ ಅವಳು ಅದನ್ನು ತಡ್ಕೊಳಕ್ಕೆ ಸಾಧ್ಯನಾ ಅಪ್ಪ, ಈ ಸತ್ಯನೆಲ್ಲ ಅವಳಿಗೆ ಹೇಳ್ಬೇಡಪ್ಪ ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ. ಈ ಕಡೆ ದುರ್ಗಾ ತುಂಬ ಹಠ ಮಾಡ್ತಾ ಇರ್ತಾಳೆ. ಇವತ್ತೇನೇ ಆದರೂ ಇರೋ ಸತ್ಯನೆಲ್ಲ ತಿಳ್ಕೊಂಡೆ ನಾನು ಇಲ್ಲಿಂದ ಹೋಗೋದು ಅಂತ ಹಠ ಮಾಡ್ತಾ ಇರ್ತಾಳೆ. ದುರ್ಗಾ ಶಂಭುನ ಎಷ್ಟೇ ಬೇಡ್ಕೊಂಡ್ರು ಶಂಭು ಇರೋ ಸತ್ಯನ ಹೇಳೋದಿಲ್ಲ. ಆಗ ಶಂಭು ಕಾರಣ ಸ್ಪಷ್ಟ, ಸಂಬಂಧ ಬರೀ ಸಂಬಂಧ ಅಲ್ಲ, ಆತ್ಮ ಸಂಬಂಧ. ಶಂಭು ಒಗಟೊಗಟಾಗಿ ಹೇಳ್ತಾರೆ. ಅಂಬಿಕಾ, ಅಪ್ಪ ಇರೋ ಸತ್ಯನ ಹೇಳ್ಬೇಡಪ್ಪ, ಅದನ್ನೆಲ್ಲ ಕೇಳಿ ಸಹಿಸ್ಕೊಳ್ಳೋ ಶಕ್ತಿ ದುರ್ಗಂಗಿಲ್ಲ. ಯಾಕಂದರೆ ಅವಳಕ್ಕ ಇನ್ನೂ ಬದುಕಿದ್ದಾಳೆ ಅನ್ನೋ ಭ್ರಮೆಯಲ್ಲಿ ಅವಳಿದ್ದಾಳೆ. ಆದರೆ ಅವಳಕ್ಕ ಬದುಕಿಲ್ಲ, ನಾನು ಸತ್ತೋಗಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಬೇಡಿಯಪ್ಪ ಅಂತ ಅಂಬಿಕಾ ಕೇಳ್ಕೊತಾ ಇರ್ತಾಳೆ. ದುರ್ಗಾ, ಏನಪ್ಪ ಹೇಳ್ತಾ ಇದೆಯಾ ನೀನು? ಸಂಬಂಧನ? ನಮಗೆ ಅಂಬಿಕಾ ಅವರು ಸಂಬಂಧ ಆಗಬೇಕಾ? ನಾವೇಗೆ ಸಂಬಂಧಿಗಳಾಗ್ತೀವಪ್ಪ ಅಂತ ದುರ್ಗಾ ಕೇಳ್ತಾಳೆ. ಅಂಬಿಕಾ ಕೇಳ್ಕೊಂಡಿರ್ತಾಳೆ ಅಂತ ಶಂಭು ಸತ್ಯನ ಹೇಳ್ದೆ ಮತ್ತೆ ಒಗಟೊಗಟಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯುಗದ ಆರಂಭದಿಂದ, ದೈವ ನಿರ್ಧಾರದಿಂದ, ಸೃಷ್ಟಿ ನಿಯಮದಿಂದ ಈ ಸಂಬಂಧ ಅಂತ ಶಂಭು ಅವ್ರು ಹೇಳ್ಬಿಡ್ತಾರೆ. ಈ ಶಂಭು ಹೇಳ್ತಾ ಇರೋದು ದುರ್ಗಂಗೆ ಯಾವುದೋ ಅರ್ಥನೇ ಆಗ್ತಾ ಇರಲ್ಲ. ಏನಪ್ಪ ನೀನು ಒಗಟೊಗಟಾಗಿ ಏನೇನು ಹೇಳ್ತಾ ಇದೆಯಲ್ಲ ಅಂತ ದುರ್ಗಾ ಕೇಳಿದಾಗ ಆಗ ಶಂಭು, ಈ ಸಂಬಂಧ ಕಲ್ಪನಾತೀತ, ಇದು ಇವಾಗಿಂದಲ್ಲ, ಜನ್ಮ ಜನ್ಮಗಳ ಸಂಬಂಧ, ವಿಪರ್ಯಾಸ, ವರ್ಷಗಳ ಹುಡುಕಾಟ, ಕಣ್ಮುಂದೆನೆ ಪ್ರತ್ಯಕ್ಷ ಅಂತ ಶಂಭು ಹೇಳ್ತಾ ಇರ್ತಾರೆ. ಅಪ್ಪ, ನಿನ್ನ ಹತ್ರ ಏನಾದರೂ ಉತ್ತರ ಸಿಗುತ್ತೆ ಅಂತ ನಾನು ಬಂದರೆ ನೀನು ನೋಡಿದ್ರೆ ಇನ್ನಷ್ಟು ಪ್ರಶ್ನೆಗಳನ್ನ ತಲೆಯಲ್ಲಿ ತುಂಬಿಸ್ತಾ ಇದೆಯಾ? ಹೋಗ್ಲಿ ಬಿಡು, ನಿನ್ನ ಉತ್ತರ ನನಗೆ ಅರ್ಥ ಆಗಲಿಲ್ಲ. ಅಪ್ಪ, ಇವಾಗ ಅಂಬಿಕಾ ಹೆಸರು ಕೇಳಿದ ತಕ್ಷಣ ನನಗೆ ಭಯ ಆಗುತ್ತೆ. ಅವ್ರೇನಾದರೂ ಅಕಸ್ಮಾತ್ ಆಗಿ ನನ್ನ ಕಣ್ಮುಂದೆ ಬಂದರೆ ನಾನು ಏನಪ್ಪ ಮಾಡಲಿ? ಭಯ ಪಟ್ಕೊಂಡು ಶಂಭು ಹತ್ರ ಹೇಳ್ತಾ ಇರ್ತಾಳೆ ದುರ್ಗಾ. ಶಂಭು, ಅಸಾಧ್ಯ, ಅಗೋಚರ ಅಂತ ಹೇಳ್ತಾರೆ. ಏನಪ್ಪ ನೀನು ಹೇಳ್ತಾ ಇರೋದು? ಅವ್ರು ನನ್ನ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ತಾ ಇದೀಯಾ? ಅಗೋಚರ ಅಂತ ಶಂಭು ಹೇಳ್ತಾರೆ. ಹಾಗಾದ್ರೆ ಇನ್ಮೇಲೆ ಅವರು ನನಗೆ ಕಾಣಿಸಲ್ವಾ? ನೀನು ಹೇಳ್ತಾ ಇರೋದು ಸತ್ಯನಾ? ಸರಿ, ನೋಡೋಣ ಬಿಡು. ಅಪ್ಪ, ಅಂಬಿಕಾ ಏನಾದರೂ ನಿಮ್ಮ ಹತ್ರ ಬಂದರೆ ಹುಷಾರು, ನೀನು ಜೋಪಾನವಾಗಿರು ಅಂತ ಹೇಳಿ ದುರ್ಗಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ದುರ್ಗಾ ಹುಷಾರಿಲ್ಲದೆ ಮಲಗಿರ್ತಾಳೆ. ಶಾನ್ವಿ ಇದ್ದಳು ಶರತ್ನ ದುರ್ಗಾ ರೂಮಿಗೆ ಕರ್ಕೊಂಡು ಬರ್ತಾಳೆ. ಆಗ ಶರತ್ ಕೇಳ್ತಾನೆ, ಶಾನ್ವಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ನೀನು? ಆಗ ಶಾನ್ವಿ, ಅಣ್ಣ, ದುರ್ಗಂಗೆ ಹುಷಾರಿಲ್ಲ, ನೋಡು ಹೇಗೆ ನಡುಕ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅಯ್ಯೋ, ಇದ್ಕಿದಂಗೆ ಇವಳಿಗೇನಾಯಿತು? ಸರಿ, ಡಾಕ್ಟರ್ಗೆ ಫೋನ್ ಮಾಡು ಅಂತ ಶರತ್ ಹೇಳ್ತಾರೆ. ಡಾಕ್ಟ್ರಿಗೆ ಫೋನ್ ಮಾಡೋದಾದ್ರೆ ನೀನಿರೋದು ಎದಕ್ಕಣ? ಸ್ವಲ್ಪ ನೆನಪು ಮಾಡ್ಕೊ. ಇದ್ದಂಗೆ ಹುಷಾರಿಲ್ದಾಗ ದುರ್ಗಾ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ದುರ್ಗಂಗೆ ಹುಷಾರಿಲ್ಲ ಅಂದರೆ ನೀನೇ ತಾನೇ ಅವ್ರನ್ನ ನೋಡ್ಕೋಬೇಕಾಗಿರೋದು. ಇನ್ನು ಬಿಟ್ಟರೆ ಇನ್ಯಾರು ನೋಡ್ಕೊತಾರಣ ಅಂತ ಶಾನ್ವಿ ಕೇಳ್ತಾಳೆ. ಆಗ ಶರತ್ ಇದಾಗೋಸ್ಕರ ದುರ್ಗಾ ಏನೆಲ್ಲ ಕಷ್ಟಪಟ್ಲು ಅನ್ನೋದನ್ನು ನೆನಪು ಮಾಡ್ಕೊತಾರೆ. ಸರಿ ಆಯಿತು ಅಂತೇಳಿ ಶರತ್ತು ದುರ್ಗಂಗೆ ಇನ್ನೊಂದು ಬೆಡ್ಶೀಟ್ನ ಹೊಚ್ಚಿ ಹಣೆ ಮೇಲೆ ತಣ್ಣೀರು ಬಟ್ಟೆನ ಹಾಕ್ತಾನೆ. ದುರ್ಗನ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಶಾನ್ವಿ ಆಚೆ ಬರ್ತಾಳೆ. ಶರತ್ತು ದುರ್ಗನ ಕೇರ್ ಮಾಡ್ತಾ ಇರೋದನ್ನೆಲ್ಲ ಈತ ಆಚೆನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈತ ದುರ್ಗಾಗೆ ಟ್ಯಾಬ್ಲೆಟ್ ತಂದ್ಕೊಡೋಣ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ದಮಯಂತಿ ಒಬ್ಬೊಬ್ಬಳೆ ಮಾತಾಡ್ಕೊತಾ ಇರ್ತಾಳೆ. ಆ ದುರ್ಗಾ ಏನಾದರೂ ಅಂಬಿಕಾ ದೆವ್ವನ ನಿಜವಾಗ್ಲೂ ನೋಡಿದಾಳ? ಅಂಬಿಕಾ ಏನಾದರೂ ಇಲ್ಲೇ ಎಲ್ಲಾದ್ರೂ ಓಡಾಡ್ತಾ ಇರ್ಬೋದಾ? ದಮಯಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈತ ಬರ್ತಾಳೆ. ಏನದು ಬಚ್ಚಿಟ್ಕೊಂಡು ತಗೊಂಡೋಗ್ತಾ ಇರೋದು? ಮಾತ್ರೆನಾ ಅಂತ ದಮಯಂತಿ ಕೇಳ್ತಾಳೆ. ಆಗ ಈತ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಅಷ್ಟರಲ್ಲಿ ದಮಯಂತಿ, ದುರ್ಗನ್ ಸೇವೆ ಮಾಡಬೇಕು ಅಂತೇಳಿ ನೀನು ಹೋಗ್ತಾ ಇದೀಯಾ? ಏನಾದರೂ ಶರತ್ನ ಮದುವೆ ಮಾಡ್ಕೊಂಡಿದ್ರೆ ನಿನ್ನನ್ನ ದೂರ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇದ್ಲು. ಆದ್ರೆ ಈಗ ದುರ್ಗಾ ಶರತ್ನ ಮದುವೆ ಮಾಡ್ಕೊಂಡಿದ್ದಾಳೆ. ಈ ದುರ್ಗಾ ಎಷ್ಟು ಡೇಂಜರ್ ಅಂತ ನಿನಗಿನ್ನೂ ಗೊತ್ತಿಲ್ಲ, ಎಷ್ಟು ಕೆಟ್ಟವಳು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೋಡ್ತಾ ಇರು, ಆ ದುರ್ಗಾ ಮನೆಯಿಂದ ನಿನ್ನನ್ನ ಆಚೆ ಕಳಿಸ್ತಾಳೆ, ನೋಡ್ತಾ ಇರು, ಹಾಗೆ ಹೀಗೆ ಅಂತ ದಮಯಂತಿ ಈತಂಗೆ ಹೇಳ್ತಾ ಇರ್ತಾಳೆ. ನನಗೆ ಪ್ರಾಣಿ ಬರ್ತಾನೆ. ದಮಯಂತಿ ಈತಾಗೆಲ್ಲ ಹೇಳ್ತಾ ಇರೋದನ್ನ ನೋಡಿ ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಅಂಬಿಕನು ಇದೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಇದ್ಕಿದ್ದಂಗೆ ಲೈಟ್ ಆನ್ ಆಗೋದಕ್ಕೆ ಶುರುವಾಗುತ್ತೆ. ಈಗ ಪ್ರಾಣಿ ಮತ್ತೆ ದಮಯಂತಿ ಇಬ್ರು ಭಯ ಪಟ್ಕೊತಾರೆ. ಅಯ್ಯೋ ದೆವ್ವ ಅಂತೇಳಿ ದಮಯಂತಿ ಕೂಗೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಈತ ಟ್ಯಾಬ್ಲೆಟ್ಸ್ನ ಅಲ್ಲೇ ಬಿಸಾಕಿ ಅಲ್ಲಿಂದ ಹೋಗ್ತಾಳೆ. ಪ್ರಾಣಿ ಹೇಳ್ತಾನೆ, ಲೇ ದಮ್ಮು, ಅದಿನ್ನೂ ಚಿಕ್ಕ ಮಗು ಕಣೆ, ಮಗುಗೆ ಯಾಕೆ ಇಷ್ಟೊಂದು ಭಯ ಪಡಿಸ್ತಾ ಇದೀಯ? ಬಗ್ಗೆ ಇಲ್ಲ ಸಲದ್ದೆಲ್ಲ ಹೇಳ್ತಾ ಇದೆಯಾ? ನೀನು ಈ ರೀತಿ ಮಾಡೋದೆಲ್ಲ ತಪ್ಪು ಕಣೆ ದಮ್ಮು.
ಆ ಪ್ರಾಣಿ ಹೇಳ್ತಿರ್ತಾನೆ. ಆಗ ದಮಯಂತಿ, ಪ್ರಾಣಿ ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ಆ ದುರ್ಗಾ ಮತ್ತೆ ಈ ಈತ ಇಬ್ರು ಒಂದಾದ್ರು ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಆ ದುರ್ಗಾ ಮತ್ತೆ ಈ ಈತ ಇಬ್ರು ದೂರ ದೂರ ಇರೋ ಹಂಗೆ ನಾವು ನೋಡ್ಕೋಬೇಕು. ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು ಪ್ರಾಣಿ ಅಂತ ದಮಯಂತಿ ಹೇಳ್ತಾಳೆ. ಈ ಕಡೆ ಶರತ್ ದುರ್ಗಾನ ನೋಡ್ಕೊತಾ ಇರ್ತಾನೆ. ಆಗ ದುರ್ಗಾಗೆ ಇದ್ಕಿದ್ದಂಗೆ ಎಚ್ಚರ ಆಗುತ್ತೆ. ದೆವ್ವ ದೆವ್ವ ಅಂತ ಹೇಳಿ ದುರ್ಗಾ ಕಿರ್ಚ್ಕೊಂತ ಎದ್ಬಿಡ್ತಾಳೆ. ದುರ್ಗಾ, ಏನಾಗಿದೆ ನಿನಗೆ? ಇನ್ನ ನಿನಗೆ ಆ ದೆವ್ವದ ಹುಚ್ಚು ಬಿಟ್ಟಿಲ್ವಾ? ಯಾಕೆ ಈ ರೀತಿ ಆಡ್ತಾ ಇದೀಯ ದುರ್ಗಾ ಅಂತ ಶರತ್ ಕೇಳ್ತಾನೆ. ಆಗ ದುರ್ಗಾ, ಬಾಸು ಇದು ನೀವೇ ತಾನೇ, ನೀವು ದೆವ್ವ ಅಲ್ಲ ತಾನೇ ಅಂತ ಕೇಳ್ತಾ ಇರ್ತಾಳೆ. ದುರ್ಗಾ, ಏನಾಗಿದೆ ದುರ್ಗಾ ನಿನಗೆ ಅಂತ ಕೇಳ್ತಾನೆ. ಇಲ್ಲ ಬಾಸು, ನೀವು ದೆವ್ವ ಅಲ್ಲ ತಾನೇ, ಕಾಲ್ ತೋರಿಸಿ ನಿಮ್ದು ಅಂತ ದುರ್ಗಾ ಕೇಳ್ತಾಳೆ. ದುರ್ಗಾ, ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ಸೊ ಏನು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನನ್ನ ಕಷ್ಟ ನನಗೆ. ಈಗ ಶರತ್, ನೀನೇ ನನಗೆ ದೊಡ್ಡ ಕಷ್ಟ ಆಗ್ಬಿಟ್ಟಿದ್ಯಾ? ದುರ್ಗಾ, ಬಾಸು ಏನು ಹೇಳ್ತಾ ಇದ್ದೀರಾ ನೀವು? ನಾನು ನಿಮಗೆ ಕಷ್ಟ ಆಗ್ಬಿಟ್ಟಿದ್ದೀನಾ ಅಂತ ಕೇಳ್ತಾಳೆ. ಹೌದು, ಅವತ್ತು ಮದುವೆ ದಿನ ನೀನು ಪಕ್ಕ ಬಂದು ಹೇಗೆ ಕೂತ್ಕೊಂಡೆ? ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದಕ್ಕೆ ನಿನಗೆ ಯಾರು ಹೇಳಿದ್ರು? ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಾ? ಈಗ ದುರ್ಗಾ, ಬಾಸು ನಾನು ಹೇಳ್ತಾ ಇದ್ದೀನಿ ತಾನೆ, ಮದುವೆ ಮಂಟಪಕ್ಕೆ ಅವತ್ತು ನಾನು ಹೇಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ತಲೆ ಕೆಟ್ಟೋಗುತ್ತೆ ಅಂತ ದುರ್ಗಾ ಹೇಳ್ತಾಳೆ. ಅಷ್ಟಲ್ಲಿ ಶರತ್ತು, ಅದು ಯಾಕೆ ಗೊತ್ತಾಗಲ್ಲ? ಅಷ್ಟೆಲ್ಲ ಮಾತಾಡ್ತೀಯಾ? ನಿನ್ನ ಕಾಲಲ್ಲೇ ತಾನೇ ನೀನು ನಡ್ಕೊಂಬಂದಿದ್ದು, ಮನೆ ಮೇಲೆ ಕೂತಿದ್ದು. ಬಾಸು, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ದುರ್ಗಾ ಹೇಳ್ತಿರ್ತಾಳೆ. ಹಾಗಾದರೆ ನಿನಗೆ ನಿದ್ದೆಗಣ್ಣಲ್ಲಿ ನಡೆದಾಡೋ ಅಭ್ಯಾಸ ಇದೆಯಾ ಅಂತ ಶರತ್ ಕೇಳ್ತಾನೆ. ಇಲ್ಲ ಅಂತ ದುರ್ಗಾ ಹೇಳ್ತಾಳೆ. ಆಗ ಶರತ್, ಸರಿ, ನಿನಗೆ ನಿದ್ದೆಗಣ್ಣಲ್ಲಿ ಓಡಾಡೋ ಅಭ್ಯಾಸ ಇದೆ ಅಂತ ಅನ್ಕೊಳ್ಳೋಣ. ಮಂಟಪದಲ್ಲಿ ಅಷ್ಟೊಂದು ಜನರ ಮಧ್ಯೆ ಗಡತ್ತಾಗಿ ನಿದ್ದೆ ಮಾಡಿದ್ಯಾ ಅಂತಾನೆ ಅನ್ಕೊಳ್ಳೋಣ. ಅಷ್ಟೊಂದು ಜಾಗ ಇದ್ರು ಅದೆಲ್ಲ ಬಿಟ್ಟು ನನ್ನ ಪಕ್ಕನೇ ಯಾಕೆ ಬಂದು ಕೂತ್ಕೊಂಡೆ ಅಂತ ಶರತ್ ಕೇಳ್ತಾನೆ. ಬಸ್ಸು, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಹೋಗಿ ಹೋಗಿ ನಾನು ಯಾಕೆ ನಿಮ್ಮ ಪಕ್ಕನೇ ಬಂದು ಕೂತ್ಕೊಂಡೆ? ದುರ್ಗಾ, ಸುಮ್ಮನೆ ನಾಟಕ ಮಾಡಬೇಡ, ಹಿಂದೆ ಏನು ಉದ್ದೇಶ ಇದೆ ಅಂತ ಹೇಳು ಅಂತ ಶರತ್ ಕೇಳ್ತಾನೆ. ಆಗ ದುರ್ಗಾ, ಬಸ್ಸು, ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ನಾನು ಯಾಕೆ ನಿಮ್ಮ ಪಕ್ಕನೇ ಬಂದು ಕೂತ್ಕೊಂಡೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಬಿಡಿ ಬಸ್ಸು, ನಾನೇ ನಿದ್ದೆಗಣ್ಣಲ್ಲಿ ಹಸೆಮಣೆ ಮೇಲೆ ನಿಮ್ಮ ಪಕ್ಕ ಬಂದು ಕೂತ್ಕೊಂಡೆ ಅಂತ ಅನ್ಕೊಳ್ಳೋಣ. ಆದರೆ ಅವಾಗ ನೀವೇನು ಮಾಡ್ತಾ ಇದ್ರಿ? ನಾನೇನಾದರೂ ಪಿಸ್ತೂಲ್ ಕೈ ಹಿಡ್ಕೊಂಡು ನಿಮ್ಮ ಮನೆಗಿಟ್ಟು ನೀವೇ ನನಗೆ ತಾಳಿ ಕಟ್ಟಿ ಅಂತೇಳಿ ಎದುರಿಸಿದ್ನಾ? ಬಸ್ಸು, ತಾಳಿ ಕಟ್ಟುವಾಗ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಯಾರು ಕುತ್ತಿಗೆಗೆ ನಾನು ತಾಳಿ ಕಟ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ವಾ? ಆದರೆ ಮಂಟಪದಲ್ಲಿ ಅಷ್ಟು ಜನರ ಮಧ್ಯೆನೂ ನೀವು ಹಸೆಮಣೆ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ರಾ? ಬಿಡಿ ಬಸ್ಸು, ನೀವು ಅಕಸ್ಮಾತಾಗಿ ಏನೋ ನಿದ್ದೆ ಮಾಡ್ತಾ ಇದ್ದೀರಾ ಅಂತಲೇ ಅನ್ಕೊಳ್ಳೋಣ. ಹಾಗಾದರೆ ನೀವು ತಾಳಿ ಕಟ್ಟಬೇಕಾದ್ರೆ ಬೇರೆ ಯಾರಿಗಾದರೂ ತಾಳಿ ಕಟ್ಬೋದಾಗಿತ್ತಲ್ವಾ? ಕೊರಳಿಗೆ ಯಾಕೆ ತಾಳಿ ಕಟ್ಟಿದ್ರಿ ನೀವು ಅಂತ ದುರ್ಗಾ ಕೇಳ್ತಾಳೆ. ಕಡೆ ಈತ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ದಮಯಂತಿ ಮಾತಾಡಿದ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಮನೇಲಿ ನನಗೆ ಯಾರಿಲ್ಲ, ನಾನು ಒಂಟಿ ಅಂತ ಬೇಜಾರು ಮಾಡ್ಕೊಂಡು ಈತ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾ ಇರ್ತಾಳೆ. ಬ್ಯಾಗಿಗೆಲ್ಲ ಬಟ್ಟೆ ಹಿಡ್ಕೊಂಡು ಒಂದು ಕೈಲಿ ಗೊಂಬೆ ಹಿಡ್ಕೊಂಡು ಇನ್ನೇನು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಮಣಿ ಬರ್ತಾಳೆ. ಪುಟ್ ಮೇಡಮ್, ಏನಾಯ್ತು? ಸ್ಕೂಲಲ್ಲಿ ಏನಾದರೂ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರಾ? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಮಣಿ ಕೇಳ್ತಾಳೆ. ಈತ ಏನು ಮಾತಾಡೋದೇ ಇಲ್ಲ. ಮಾತಾಡಿ ಪುಟ್ ಮೇಡಮ್, ಏನಾಯ್ತು? ಬಾಸ್ ಕೇಳಿದ್ಯಾ ನಾನು ಈ ರೀತಿ ಹೋಗ್ತಾ ಇದ್ದೀನಿ ಅಂತ? ನಮಗೂ ಹೇಳಿದ್ಯಾ ಪುಟ್ ಮೇಡಮ್ ಅಂತ ಮಣಿ ಕೇಳ್ತಾ ಇರ್ತಾಳೆ. ಆಗ ಈತ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಮಣಿ, ಏನಾಯ್ತು ಪುಟ್ ಮೇಡಮ್, ನೀವ್ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಪುಟ್ ಮೇಡಮ್, ಚಿಕ್ಕ ಮಕ್ಕಳು ಒಬ್ಬೊಬ್ಬರೇ ಆಚೆ ಓಡಾಡಬಾರ್ದು, ಮನೆ ಬಿಟ್ಟು ಹೋಗ್ಬೇಡ ಪುಟ್ ಮೇಡಮ್ ಅಂತ ಮಣಿ ಹೇಳ್ತಾಳೆ. ಈತ ರೂಮಿಂದ ಆಚೆ ಬಂದು ಮನೆ ಬಿಟ್ಟು ಹೋಗೋದನ್ನ ಈ ದಮ್ಮು ನೋಡ್ತಾಳೆ. ಏನಿದು, ಈತ ಕೈಲಿ ಬ್ಯಾಗ್ ಹಿಡ್ಕೊಂಡು ಇಷ್ಟೊತ್ತಿನಲ್ಲಿ ಆಚೆ ಹೋಗ್ತಾ ಇದ್ದಾಳೆ? ಅಲ್ಲ, ಈತ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ದಮಯಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶರತ್ ಬರ್ತಾನೆ. ಶರತ್ ಇನ್ನೇನು ಈತ ಕಡೆ ನೋಡ್ಬೇಕು ಅನ್ನೋ ಅಷ್ಟರಲ್ಲಿ ದಮಯಂತಿ ಶರತ್ ಅಂತ ಮಾತಾಡಿಸ್ತಾಳೆ. ದಮಯಂತಿಗೆ ಈತ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಆಲ್ರೆಡಿ ಗೊತ್ತಿರುತ್ತೆ. ಶರತ್ ಏನಾದ್ರು ಈತ ಹೋಗ್ತಾ ಇರೋದನ್ನ ನೋಡಿದ್ರೆ ತಡಿತಾನೆ ಅಂತ ಹೇಳಿ ಶರತ್ನ ದಮಯಂತಿ ಮಾತಾಡಿಸ್ತಾ ನಿಂತ್ಕೊಂಡ್ಬಿಡ್ತಾಳೆ. ಈಗ ಹೇಗಿದ್ದಾಳೆ ಶರತ್ ಅಂತ ಕೇಳ್ತಾ ಇರ್ತಾಳೆ. ಪರವಾಗಿಲ್ಲ ಅಂತ ಶರತ್ ಹೇಳ್ತಾನೆ. ಸರಿ ಶರತ್, ನೀನ್ ತುಂಬಾ ಸುಸ್ತಾಗಿದೀಯಾ, ಮಲ್ಕೋಗು ಅಂತ ದಮಯಂತಿ ಹೇಳ್ತಾಳೆ. ರೂಮಿಗೆ ಹೋದ ತಕ್ಷಣ ಈ ದಮಯಂತಿ ಈತ ಮನೆ ಬಿಟ್ಟು ಹೋದ್ಲು ಅಂತ ಅನ್ಸುತ್ತೆ. ಹೋಗ್ಲಿ, ಇವಳು ಹೋಗಿದ್ದು ಒಳ್ಳೇದೇ ಆಯ್ತು. ಬೆಳಗ್ಗೆನೆ ಮನೆಯವ್ರನ್ನೆಲ್ಲ ಸೇರಿಸಿ ಒಂದು ಸೀನ್ ಕ್ರಿಯೇಟ್ ಮಾಡ್ಬೋದು. ದಮಯಂತಿ ಖುಷಿ ಪಡ್ತಾ ಇರ್ತಾಳೆ. ಈತ ಮನೆ ಬಿಟ್ಟು ಹೋಗೋದಕ್ಕೆ ಆ ದುರ್ಗನೇ ಕಾರಣ ಅಂತೇಳಿ ನಾಳೆ ಬೆಳಗ್ಗೆ ಮನೆಯಲ್ಲಿ ಒಂದು ದೊಡ್ಡ ಜಗಳನೇ ಮಾಡ್ಬೋದು ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ದಮ್ಮು. ಈ ಕಡೆ ಈತ ಮನೆ ಬಿಟ್ಟು ಆಚೆ ಬಂದು ರೋಡಲ್ಲಿ ಒಬ್ಳೇನೆ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಏನ್ ನನ್ನವರು ಅಂತ ಯಾರು ಇಲ್ಲ ಅಂತ ಹೇಳಿ ದುರ್ಗನ್ನ ನೆನೆಸ್ಕೊಂಡು ಹತ್ಕಂತ ರೋಡಲ್ಲಿ ಹೋಗ್ತಾ ಇರ್ತಾಳೆ. ಅಲ್ಲಿ ಅಂಬಿಕಾ ಕೂಡ ಈತ ಹತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ಹಿಂಬಾಲಿಸ್ಕೊಂಡು ಅಂಬಿಕಾ ಕೂಡ ಈತನ ಹಿಂದೆನೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ರೋಡಲ್ಲಿ ಒಂದು ಗಾಡಿ ಬಂದು ಇನ್ನೇನು ಈತನ ಟಚ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಈತ ಅಂಬಿಕಾ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ ತಡಿಲಿಕ್ಕೆ ಅಂಬಿಕಾ ಓಡೋಗ್ತಾಳೆ. ಆದ್ರೆ ಅಂಬಿಕಾಗೆ ಯಾವುದೋ ಒಂದು ಶಕ್ತಿ ತಡಿತಾ ಇರುತ್ತೆ. ಅಂಬಿಕಾ ಈತ ಹತ್ರ ಹೋಗ್ತಾ ಇರೋ ಹಾಗೆ ಯಾವುದೋ ಒಂದು ಶಕ್ತಿ ಅಂಬಿಕನ್ನ ತಡಿತಾ ಇರುತ್ತೆ. ಆಗ ಅಂಬಿಕಾ ಅವರಪ್ಪ ಶಂಭುನ ಕೂಗ್ತಾಳೆ. ಅಪ್ಪ ಬೇಗ ಬಾ, ನೋಡಲ್ಲಿ ಈತಾಗೆ ಏನೋ ಆಗ್ತಾ ಇದೆ, ಈತಾಗೆ ಅಪಾಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಈತ ಕಾರ್ ಟಚ್ ಆಗಿ ಬೀಳೋ ಬದಲಾಗಿ
ಬೇರೆ ಯಾವುದೋ ಒಂದು ಶಕ್ತಿಯಿಂದ ಈತ ತನ್ನಂತೆ ತಾನೇ ಮೇಲೆ ಹೋಗ್ತಾ ಇರ್ತಾಳೆ. ಈ ರೀತಿ ಮೇಲೆ ಹೋಗ್ತಾ ಇರೋದನ್ನ ಅಂಬಿಕಾ ಮತ್ತೆ ಶಂಭು ಇಬ್ರು ನೋಡ್ತಾ ಇರ್ತಾರೆ. ಅಂಬಿಕಾ, ಅಪ್ಪ ಹೋಗಿ ಈತನ್ನ ನೀನೇ ಕಾಪಾಡಬೇಕು, ನಾನೇ ಕಾಪಾಡೋಣ ಅಂದ್ರೆ ನನ್ನ ಯಾವುದೋ ಒಂದು ಶಕ್ತಿ ತಡಿತಾ ಇದೆ, ಪ್ಲೀಸ್ ಅಪ್ಪ ಹೋಗಿ ಈತನ ಕಾಪಾಡಿ ಅಪ್ಪ ಅಂತ ಅಂಬಿಕಾ ಹೇಳ್ತಾಳೆ. ಆಗ ಶಂಭು ಓಡೋಗಿ ಶಂಭು ಕತ್ತಲಿರೋ ಒಂದು ದಾರನ ತೆಗೆದು ಈತನ ಎದೆ ಮೇಲೆ ಇಡ್ತಾರೆ. ಆಗ ಈತನ ಮೇಲಿರೋ ಶಕ್ತಿ ಕ್ಷೀಣಿಸುತ್ತೆ. ಶಂಭು ಕೊರಳಲ್ಲಿರೋ ದಾರನ ಈತ ಮೇಲೆ ಇಟ್ಟಿದ ತಕ್ಷಣ ಈತ ಶಂಭು ಕೈಗೆ ಸಿಗ್ತಾಳೆ. ಈ ಕಡೆ ಅಂಬಿಕಾ, ನನ್ನ ಮಗಳಿಗೆ ಏನೂ ಅಪಾಯ ಆಗಲಿಲ್ಲ, ತುಂಬ ಟ್ಯಾಂಕ್ಸ್ ಅಮ್ಮ ಅಂತ ದೇವಿ ಹತ್ರ ಬೇಡ್ಕೊತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.